ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಡಿಸೆಂಬರ್ 27, 2025ರಂದು ಗುರು ವಿದುಷಿ ಮಿತ್ರ ನವೀನ್ ರವರ ಶಿಷ್ಯೆ ಕುಮಾರಿ ಎ ರಕ್ಷಿತಾ ರವರ ರಂಗಪ್ರವೇಶ ಕಾರ್ಯಕ್ರಮವನ್ನು ಜಗನ್ಮೋಹನ ಅರಮನೆ ಸಭಾಂಗಣದಲ್ಲಿ ಏರ್ಪಡಿಸಲಾಗಿತ್ತು. ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾನಿಲಯ ಕುಲಪತಿ ಪ್ರೊಫೆಸರ್ ನಾಗೇಶ್ ವಿ ಬೆಟ್ಟಕೋಟೆ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ನಾಟ್ಯಾಚಾರ್ಯ ಪ್ರೊಫೆಸರ್ ಕೆ ರಾಮಮೂರ್ತಿರಾವ್, ಶ್ರೀಕೃಷ್ಣಧಾಮ ಉಪಾಧ್ಯಕ್ಷ ರವಿಶಾಸ್ತ್ರಿ ಆಗಮಿಸಿದರು. ಇದೇ ವೇಳೆ ಗುರು ವಿದುಷಿ ಮಿತ್ರ ನವೀನ್ ರವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ನಿರ್ದೇಶನ, ನೃತ್ಯ ಸಂಯೋಜನೆ, ನಟುವಾಂಗ ಗುರು ವಿದುಷಿ ಶ್ರೀಮತಿ ಮಿತ್ರ ರವಿ ಅವರದ್ದು. ಕಾರ್ಯಕ್ರಮದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಕಲಾಸಕ್ತರು ಹಾಜರಿದ್ದು ಕಂಡುಬಂತು. ಈ ದಿನ ನನ್ನ ಪುಟ್ಟ ಹುಡುಗಿಯಾಗಿದ್ದಂತಹ ರಕ್ಷಿತಾ ಈ ಮಟ್ಟಕ್ಕೆ ಬೆಳೆದು ತನ್ನ ರಂಗಪ್ರವೇಶವನ್ನು ಸಾರ್ಥಕಗೊಳಿಸಿದ್ದಾಳೆ. ಸೊ ನನ್ನ ಶಿಷ್ಯೆಯಾಗಿ ಪಡೆದಿರೋಕ್ಕೆ ಒಳ್ಳೆಯ ಗುರುಗಳು ಬೇಕು, ಒಳ್ಳೆಯ ಶಿಷ್ಯರು ಬೇಕು. ಸೊ ಆ ನಿಟ್ಟಿನಲ್ಲಿ ತುಂಬ ಸಂತೋಷ ಆಗ್ತಾಯಿದೆ. ಇನ್ನೂ ಎತ್ತರಕ್ಕೆ ಬೆಳೆದು ಸಾಧನೆಯನ್ನು ಮಾಡಿ, ಇನ್ನೂ ಇದು ರಂಗಪ್ರವೇಶ ಅನ್ನೋದು ಮೊದಲನೆಯ ಹಂತ. ಸೊ ಇಲ್ಲಿಂದ ತನ್ನ ನೃತ್ಯ ಜೀವನ ಪ್ರಾರಂಭ ಆಗುತ್ತೆ. ಆದ್ದರಿಂದ ಆ ನಿಟ್ಟಿನಲ್ಲಿ ಸಾಕಷ್ಟು ಇನ್ನೂ ಅಭ್ಯಾಸ ಮಾಡಿ ಒಳ್ಳೆಯ ಪ್ರೋತ್ಸಾಹದಾಯಕರು ಅವಳಿಗೆ ಲಭ್ಯ ಸಿಕ್ಕಿ ಹೆಚ್ಚು ಕಾರ್ಯಕ್ರಮಗಳು, ಅವಕಾಶಗಳು ಅವಳಿಗೆ ಒದಗಿ ದೇವರೊಳ್ಳ ಸದಾಕಾಲ ಚೆನ್ನಾಗಿಟ್ಟಿರಲಿ ಅಂತ ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ. ಒಳ್ಳೆಯದಾಗಲಿ ರಕ್ಷಿತಾ, ದೇವರು ಒಳ್ಳೇದು ಮಾಡಲಿ. ಇವಳು ಇವಾಗ ರಂಗಪ್ರವೇಶ ಹೇಳಿ ನಾದವಿದ್ಯಾಲಯದಿಂದ ಇವಳು 38ನೇ ವಿದ್ಯಾರ್ಥಿನಿ ರಂಗಪ್ರವೇಶ ಮಾಡ್ತಿರೋವಂಥವಳು. ಸೊ ಆ ಹೆಮ್ಮೆ ಖಂಡಿತವಾಗ್ಲೂ ಇದೆ. ಮಕ್ಕಳು ಬೆಳೆಯೋದನ್ನು ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ. ತಾವು ಕೂಡ ಇವತ್ತು ಬಂದು ಸಾರ್ಥಕಗೊಳಿಸಿದ್ದೀರಾ, ಚಿತ್ರೀಕರಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಕುಮಾರಿ ರಕ್ಷಿತಾರವರ ಭರತನಾಟ್ಯ ರಂಗಪ್ರವೇಶದಲ್ಲಿ ಭಾಗಿಯಾಗಿರುವ ನಾಟ್ಯಾಚಾರ್ಯ ಪ್ರೊಫೆಸರ್ ಕೆ ರಾಮಮೂರ್ತಿ ಸರ್ ಅವರೇ, ರವಿಶಾಸ್ತ್ರಿ ಸರ್ ಅವರೇ, ಗುರು ವಿದುಷಿ ಮಿತ್ರ ನವೀನ್ ಮತ್ತು ವಿದ್ವಾನ್ ನವೀನ್ ರವರೇ, ಪೋಷಕರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ಕಲಾ ರಸಿಕರೇ, ಕಲಾಭಿಮಾನಿಗಳೇ, ಕುಮಾರಿ ರಕ್ಷಿತಾರವರನ್ನು ಹಾರೈಸಲು ಬಂದಿರತಕ್ಕಂಥ ಎಲ್ಲ ಅವರ ಬಂಧು ಮಿತ್ರರೇ, ನಿಜಕ್ಕೂ ಈ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಸುಮಾರು 16 ವರ್ಷಗಳಿಂದ ನೃತ್ಯವನ್ನು ಕಲಿತು ಕುಮಾರಿ ರಕ್ಷಿತಾರವರು ವಿದುಷಿ ಮಿತ್ರ ನವೀನ್ ಅವರ ಮಾರ್ಗದರ್ಶನದಲ್ಲಿ ಇವತ್ತು ರಂಗಪ್ರವೇಶ ಮಾಡಿ ಮುಂದಿನ ದಿನಗಳಲ್ಲಿ ಅವರು ಸಹ ಈ ರೀತಿಯಾದಂಥ ನೃತ್ಯ ಕಲಾವಿದರಿಗೆ ವಿದ್ಯಾಭ್ಯಾಸವನ್ನು ನೀಡುವ ಮತ್ತು ನೃತ್ಯ ಕ್ಷೇತ್ರಕ್ಕೆ ತನ್ನ ಕೊಡುಗೆಯನ್ನು ಕೊಡುವಂಥ ಕಾಯಕದಲ್ಲಿ ತೊಡಗುವ ಮೊದಲ ಹೆಜ್ಜೆ ಇದು. ಇಲ್ಲಿಯವರೆಗೆ ಗುರುಗಳಿಂದ ಕಲಿತಂಥ ಪರಿಪೂರ್ಣವಾದಂಥ ವಿದ್ಯೆಯನ್ನು ಇವತ್ತು ಇಲ್ಲಿ ಪ್ರದರ್ಶನ ಮಾಡಿ ನಿಮ್ಮೆಲ್ಲರ ಮೆಚ್ಚುಗೆಯನ್ನು ಪಡಿತಾ ಇದ್ದಾರೆ. ನಮಸ್ಕಾರ. ನನಗೊತ್ತು ಒಂದು ರಂಗಪ್ರವೇಶ ಅಂತಂದರೆ ಅದು ಮಾತಾಡುವ ಸಮಯ ಅಲ್ಲ, ನೋಡುವಂಥ ಸಮಯ. ಆದರೂ ಮಾತಾಡಲೇಬೇಕಾದ ಸಮಯ. ಇವತ್ತು ಈ ಕಲಾವಿದೆ ಹೇಗೆ ಪ್ರದರ್ಶನ ನೀಡಿದ್ಲು, ಅದಕ್ಕೆ ಎಷ್ಟು ಶ್ರಮ ಪಟ್ಟಿದ್ದಾಳೆ, ಅದನ್ನು ಮಾತಾಡಲೇಬೇಕು. ಈ ವೇದಿಕೆ ಮೇಲೆ ಇರುವಂತಹ ದಿಗ್ಗಜರು ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ನಮ್ಮೆಲ್ಲರಿಗೂ ಸಂತೋಷ. ಮೊದಲನೇದಾಗಿ ಪ್ರೊಫೆಸರ್ ನಾಗೇಶ್ ವಿ ಬೆಟ್ಟಕೋಟೆಯವರು, ಅವ್ರ ಬಗ್ಗೆ ಒಂದು ಮಾತು ಹೇಳಲೇಬೇಕು. ಇವತ್ತು ಕರ್ನಾಟಕದಲ್ಲಿ ಸಂಗೀತ ನೃತ್ಯ ಕಲೆ ಪ್ರಾಜ್ವಲ್ಯಮಾನವಾಗಿ ಬಹಳ ಚೆನ್ನಾಗಿ ಬೆಳಿಬೇಕಾದರೆ
ಅವ್ರ ಕೊಡುಗೆ ಬಹಳ ಇದೆ. ಹೇಗೆ ಅಂತಂದ್ರೆ, ಮೊದಲು SSLC ಬೋರ್ಡ್ನವ್ರು ಪರೀಕ್ಷೆ ನಡೆಸ್ತಾ ಇದ್ರು. ಆ SSLC ಬೋರ್ಡ್ ನಡೆಸುತ್ತಿರುವಂತಹ ಪರೀಕ್ಷೆಯಲ್ಲಿ ಸಾಕಷ್ಟು ನ್ಯೂನತೆಗಳಿದ್ದು ಅವರು ನಡೆಸಲಿಕ್ಕೆ ಸಾಧ್ಯವಾಗದಂತಹ ಪರಿಸ್ಥಿತಿ ಇದ್ದಾಗ ಸರ್ಕಾರ ಅದನ್ನು ನಮ್ಮ ಈ ಗಂಗೂಬಾಯಿ ಹಾನಗಲ್ ವಿಶ್ವವಿದ್ಯಾನಿಲಯಕ್ಕೆ ಕೊಟ್ಟಿತು. ಕಳೆದ 10 ವರ್ಷಗಳ ಹಿಂದೆ ಅದು ಸರ್ಕಾರಿ ಆದೇಶ ಆಗಿತ್ತು. ಆದರೆ ಹಿಂದೆ ಇದ್ದ ಯಾವುದೇ ಒಬ್ಬ ಕುಲಸಚಿವರು ಅದನ್ನ ತಗೊಳ್ಳಿಕ್ಕೆ ಇಷ್ಟಪಡಲಿಲ್ಲ. ಅದನ್ನು ಧೈರ್ಯ ಮಾಡಿ ಅದನ್ನು ತಗೊಂಡು ಈಗ ಕಳೆದ 3 ವರ್ಷದಿಂದ ಸಾವಿರಾರು ಮಂದಿ ವಿದ್ಯಾರ್ಥಿಗಳಿಗೆ ಜೂನಿಯರ್, ಸೀನಿಯರ್, ವಿದ್ವತ್ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ನಡೆಸ್ತಾ ಬಂದಿರುವಂತಹ ಕೀರ್ತಿ ನಮ್ಮ ಬೆಕ್ಕೋಟೆ ಸಂಘಕ್ಕೆ ಸೇರುತ್ತೆ. ಇದೊಂದು ದೊಡ್ಡ ಕಲಾ ಸೇವೆ ಅಂತ ನಾನು ಭಾವಿಸ್ತೇನೆ. ಈ ವಿಶ್ವವಿದ್ಯಾನಿಲಯದ ಮೂಲಕ ನಮ್ಮ ಕಲೆ ಅರಳುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಅದಕ್ಕಾಗಿ ನಾಗೇಶ್ ಬೆಕ್ಕೋಟೆ ಅವರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಅವರು ಈ ಸಮಾರಂಭಕ್ಕೆ ಬಂದಿರೋದು ನಮ್ಮೆಲ್ಲರ ಸೌಭಾಗ್ಯ. ಇಂಥ ಮಕ್ಕಳು, ಇವತ್ತು ಕಾರ್ಯಕ್ರಮವನ್ನು ನೀಡಿರುವಂತಹ ಮಕ್ಕಳು ಅರಳಬೇಕಾದರೆ ಅಂಥವರ ಆಶೀರ್ವಾದ ಖಂಡಿತವಾಗೂ ಬೇಕು ಅಂತ ಹೇಳ್ತಾ ಅವರನ್ನು ನಾನು ಮತ್ತೊಮ್ಮೆ ಅಭಿನಂದಿಸ್ತೇನೆ. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವವರು ಶ್ರೀ ರವಿ ಶಾಸ್ತ್ರಿ ಅವರು ಉಪಾಧ್ಯಕ್ಷರು ಕೃಷ್ಣಧಾಮ ಮೈಸೂರು. ಈ ಕೃಷ್ಣಧಾಮ ಅಂತಂದ್ರೆ ಅದು ಒಂದು ರೀತಿ ಒಂದು ಸನಾತನ ಕೇಂದ್ರ. ನಮ್ಮ ವೇದಗಳಿರ್ಬೋದು, ಉಪನಿಷತ್ ಇರ್ಬೋದು, ನಮ್ಮ ಎಲ್ಲ ಸಂಪ್ರದಾಯಗಳಿರ್ಬೋದು, ಹಬ್ಬ ಹರಿದಿನಗಳಿರ್ಬೋದು, ಎಲ್ಲದರ ಬಗ್ಗೆ ಸಮಾಜದಲ್ಲಿ ಆಸಕ್ತಿ ಬೆಳೆಸಿ ಅದು ಇವತ್ತಿಗೂ ಉಳಿಯುವ ಹಾಗೆ ಮಾಡಿದಂಥ ಒಂದು ಧಾಮ ಕೃಷ್ಣಧಾಮ. ಕೃಷ್ಣನು ಇರುವಂತಹ ಸ್ಥಳ, ಅಲ್ಲಿ ಕೃಷ್ಣನೂ ಇದ್ದಾನೆ. ಎಲ್ಲರ ಹೃದಯದಲ್ಲೂ ಅಲ್ಲಿ ಕೃಷ್ಣ ಇದ್ದಾನೆ. ಅಲ್ಲಿ ಹೋದವರೆಲ್ಲರಿಗೂ ಕೃಷ್ಣನ ಅನುಗ್ರಹವಾಗುತ್ತೆ. ಅಂತಹ ಸಂಸ್ಥೆಯಲ್ಲಿ ಹಲವಾರು ವರ್ಷಗಳಿಂದ ಇವರು ನಿಸ್ಪೃಹತೆಯಿಂದ ಪದಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕಲೆಗೆ ಕೃಷ್ಣಧಾಮ ಸಾಕಷ್ಟು ಪ್ರೋತ್ಸಾಹ ಕೊಟ್ಟಿದೆ. ಕಳೆದ 40 ವರ್ಷಗಳಿಂದಲೂ ಕೃಷ್ಣಧಾಮದ ಚಟುವಟಿಕೆಗಳನ್ನು ಬಹಳ ಹತ್ತಿರದಿಂದ ವೀಕ್ಷಿಸ್ತಾ ಬಂದಿದ್ದೇನೆ ನಾನು. ಪ್ರೊಫೆಸರ್ ರಾಮಮೂರ್ತಿರಾವ್ ಅವ್ರು ಮಾತಾಡಿದ ಮೇಲೆ ಇನ್ನೇನು ಉಳಿದೇ ಇಲ್ಲ ಅಲ್ಲಿ ಮಾತಾಡೋದಕ್ಕೆ. ಎಲ್ಲ ಮುಗಿಸ್ಬಿಟ್ಟಿದ್ದಾರೆ. ಎಲ್ಲ ಮಾತಾಡಿ ಇನ್ನೇನು ಮಾತಾಡಬೇಕು ಅಂತಂತೇಳಿ ಕೊನೆಗೆ ತಂದೆ ತಾಯಿ ಬಗ್ಗೆ 2 ಮಾತು ಮಾತಾಡೋಣ ಅಂತ ಉಳಿಸಿದ್ರು. ಲಾಸ್ಟ್ ಮಿನಿಟಿಗೆ ಅದನ್ನೂ ನೆನ್ಪು ಮಾಡ್ಕೊಂಡು ಮಾತಾಡ್ಬಿಟ್ಟು ಆಗಲಿ. ತುಂಬ ಒಳ್ಳೆಯ ಕಾರ್ಯಕ್ರಮ. ನಾವು ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಕರೆದಿರೋದೇ ತುಂಬ ಸಂತೋಷ ಆಗಿದೆ. ಇವತ್ತಿನ ದಿವಸ ಕುಮಾರಿ ರಕ್ಷಿತಾನ ಈ ಕಾರ್ಯಕ್ರಮ ನೋಡುವಾಗ ತುಂಬ ಸಂತೋಷವಾಯಿತು. ಬಹಳ ಚಿಕ್ಕ ವಯಸ್ಸಿನಲ್ಲೇ ಈಗ ಆ ಭರತನಾಟ್ಯಕ್ಕೆ ಕಲಿಯೋದಕ್ಕೆ ಶುರು ಮಾಡಿರುವಂಥದ್ದು ಅವಳು. ಹಾಗೆ ಅವಳಿಗೆ ಒಳ್ಳೆ ಒಂದು ಕೋಚಿಂಗ್ ನಿಮ್ಮ ಹತ್ರ ಸಿಕ್ಕಿದೆ. ನೀವಿಬ್ರು ಗಂಡ ಹೆಂಡತಿ ಅವಳನ್ನ ಒಳ್ಳೆ ರೀತಿಯಲ್ಲಿ ತಯಾರು ಮಾಡಿದ್ದೀರಿ. ಜೀವನದ ಅತ್ಯಂತ ಮಹತ್ವದ ಕ್ಷಣವಾದ ನನ್ನ ಭರತನಾಟ್ಯ ರಂಗಪ್ರವೇಶಕ್ಕೆ ಆಗಮಿಸಿದ ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳು, ಗುರುಗಳು, ವಾದ್ಯವೃಂದದವರು, ಹಿರಿಯರು, ಬಂಧುಗಳು, ಸ್ನೇಹಿತರು ಮತ್ತು ನನ್ನನ್ನು ಪ್ರೀತಿಯಿಂದ ಆಶೀರ್ವದಿಸಲು ಬಂದಿರುವ ಎಲ್ಲ ಪ್ರೇಕ್ಷಕರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಮೊದಲು ನನ್ನ ಜೀವನದ ಬೆಳಕಾಗಿರುವ ನನ್ನ ನೃತ್ಯ ಗುರುಗಳಿಗೆ ನಾನು ಧನ್ಯವಾದ ಹೇಳಬೇಕು. ನಾನು 7 ವರ್ಷದ ಪುಟ್ಟ ಹುಡುಗಿಯಾಗಿದ್ದರಿಂದ ಇಂದಿನ ಈ ವೇದಿಕೆಯ ನೃತ್ಯ ಮಾಡುತ್ತಿರುವವರೆಗೂ ನನ್ನ ಕೈ ಹಿಡಿದು ನಡೆಸಿದವರು ಅವರು. ಅವರಿಗೆ ನನಗೆ ಯಾವಾಗಲೂ ಹೇಳುತ್ತಿದ್ದ ಒಂದು ಮಾತಿದೆ: ನೀನು ನೃತ್ಯ ಮತ್ತು ಓದನ್ನು ಸಮತೋಲನ ಮಾಡಿಕೊಳ್ಳದಿದ್ದರೆ ಜೀವನದ ದೊಡ್ಡ ಹೊಣೆಗಾರಿಕೆಗಳನ್ನು ಹೇಗೆ ನಿಭಾಯಿಸುತ್ತಿರುವೆ ಎಂಬ ಮಾತನ್ನು ನನಗೆ ಹೇಳುತ್ತಿದ್ದರು. ಇದರಿಂದ ನಾನು ಯಾವುದೇ ಕಾರ್ಯಕ್ರಮವಾಗಲಿ ಯಾವುದೇ ತರಗತಿಯಾಗಲಿ ಮಿಸ್ ಮಾಡಿಕೊಳ್ಳದೆ ಮುಂದುವರಿಯಲು ನನಗೆ ಶಕ್ತಿ ನೀಡಿದೆ. ಅವರ ಶಿಸ್ತು, ಸಮರ್ಪಣೆ ಮತ್ತು ಮಕ್ಕಳನ್ನು ತಾಳ್ಮೆಯಿಂದ ಕಲಿಸುವ ಗುಣ ನನಗೆ ಪ್ರತಿನಿತ್ಯವೂ ಸ್ಫೂರ್ತಿ ನೀಡುತ್ತಿದೆ. ಇಂತಹ ಗುರು ಸಿಕ್ಕಿರುವುದಕ್ಕೆ ನನ್ನ ಭಾಗ್ಯ ಮತ್ತು ಅವರ ಶಿಷ್ಯೆಯಾಗಿರುವುದು ನನ್ನ ಅಪಾರ ಹೆಮ್ಮೆ. ಅದೇ ರೀತಿಯಲ್ಲಿ ನನ್ನ ಸಂಗೀತ ಗುರುಗಳಾದ ವಿದ್ವಾನ್ ನವೀನ್ MS ರವರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ನೃತ್ಯಕ್ಕೆ ನಾಗದ ಬಲ ನೀಡಿದವರು ಅವರು. ಯಾವ ತಪ್ಪಿದ್ದರೂ ತಿದ್ದಿ ಸತ್ಯವನ್ನು ನೇರವಾಗಿ ಹೇಳುತ್ತಾ ನಮ್ಮನ್ನು ಸರಿದಾರಿಯಲ್ಲಿ ನಡೆಸಿ ನೃತ್ಯದಷ್ಟೇ ಅಲ್ಲ ಜೀವನದಲ್ಲೂ ಅವರು ನಮ್ಮ ನಾದ ವಿದ್ಯಾಲಯ ಪರಿವಾರಕ್ಕೆ ನೈತಿಕ ಬಲವಾಗಿದ್ದಾರೆ. ಇದೀಗ ನನ್ನ ಅಪ್ಪ ಅಮ್ಮನ ಬಗ್ಗೆ ಮಾತಾಡದೆ ನಾನು ಮುಂದೆ ಸಾಗಲು ಸಾಧ್ಯವಿಲ್ಲ. ನನ್ನ ಜೀವನದ ಪ್ರತಿಯೊಂದು ಹೆಜ್ಜೆಯ ಹಿಂದೆ ನಿಂತಿರುವ ಶಕ್ತಿಯವರು. ನನ್ನನ್ನು 7ನೇ ವಯಸ್ಸಿನಿಂದ ನೃತ್ಯ ತರಗತಿಗೆ ಸೇರಿಸಿ ನನ್ನ ಕನಸಿಗೆ ಮೊದಲು ರೂಪ ಕೊಟ್ಟವರು ಅವರು.
ನನ್ನ ಅಪ್ಪ ಪ್ರತಿ ಕಾರ್ಯಕ್ರಮಕ್ಕೂ ನನ್ನ ಜೊತೆಗೆ ಬಂದು ಪ್ರೇಕ್ಷಕರ ಸಾಲಿನಲ್ಲಿ ಕುಳಿತು ಮುದ್ರೆ, ಪಾದಚಲನೆ ಮತ್ತು ಅಭಿನಯವನ್ನು ಗಮನಿಸು ಎಂದು ಸಹನೆಯಿಂದ ತಿಳಿಸುತ್ತಿದ್ದರು. ಅವರು ನನ್ನ ಅತಿದೊಡ್ಡ ಬೆಂಬಲ, ನನ್ನ ನಂಬಿಕೆ ಮತ್ತು ಚಿಯರ್ ಲೀಡರ್. ನಾನು ಕುಗ್ಗಿದಾಗ ಎತ್ತಿ ಹಿಡಿದವರು, ನನ್ನನ್ನು ಮುಂದೆ ಸಾಗಲು ಧೈರ್ಯ ಕೊಟ್ಟವರು ಅವರು. ನನ್ನ ಅಮ್ಮ ಪ್ರತಿ ಬಾರಿ ನನ್ನನ್ನು ಪ್ರೀತಿಯಿಂದ ಸಜ್ಜುಗೊಳಿಸಿ ನನಗೆ ಆತ್ಮವಿಶ್ವಾಸ ತುಂಬಿದವರು. ನನ್ನ ಅತಿ ದೊಡ್ಡ ವಿಮರ್ಶಕಿ, ಹಿರಿಯರನ್ನು, ಗುರುಗಳನ್ನು ಗೌರವಿಸುವುದು, ಸರಿಯಾದ ದಾರಿಯಲ್ಲಿ ನಡೆಯುವುದು, ಈ ಥರ ಮೌಲ್ಯಗಳೊಂದಿಗೆ ಬದುಕುವ ಪಾಠವನ್ನು ಅವರು ನನ್ನೊಳಗೆ ಬೆಳೆಸಿದ್ದಾರೆ. ಹೀಗೆ ಅವರಿಬ್ಬರ ಬೆಂಬಲವಿಲ್ಲದೆ ನಾನು ಇಂದು ಈ ಹಂತವನ್ನು ತಲುಪಲು ಸಾಧ್ಯವಾಗುತ್ತಿರಲಿಲ್ಲ. ನೃತ್ಯದ ಮೂಲಕ ಸಮಾಜಕ್ಕೆ ಒಳ್ಳೆಯ ಮೌಲ್ಯವನ್ನು ನೀಡುವ ವ್ಯಕ್ತಿಯಾಗಬೇಕೆಂಬ ದೃಷ್ಟಿಯನ್ನು ಅವರು ನನಗೆ ನೀಡಿದ್ದಾರೆ. ಇಂತಹ ಪೋಷಕರು ಸಿಕ್ಕಿರುವುದಕ್ಕೆ ನಾನು ನಿಜಕ್ಕೂ ಧನ್ಯರು. ಗೌರವಾನ್ವಿತ ಮುಖ್ಯ ಅತಿಥಿಗಳಾದ ನಾಟ್ಯಾಚಾರ್ಯ ಪ್ರೊಫೆಸರ್ ಕೆ ರಾಮಮೂರ್ತಿರಾವ್ ಸರ್ ಅವರು ನನ್ನ ಸಂಬಂಧಿಯೂ ಆಗಿದ್ದು, ಇಂದು ಬೇರೆ ಕಾರ್ಯಕ್ರಮವಿದ್ದರೂ ನಮ್ಮ ಪ್ರೀತಿಯ ಆಹ್ವಾನಕ್ಕೆ ಹೋಗುತ್ತು ಬಂದಿರುವುದಕ್ಕೆ ನಾನು ಅತ್ಯಂತ ಧನ್ಯರು. ಅದೇ ರೀತಿ ಪ್ರೊಫೆಸರ್ ನಾಗೇಶ್ ವಿ ಬೆಟ್ಟಕೋಟೆಯವರು ತಮ್ಮ ಕೆಲಸ ಕಾರ್ಯಗಳ ನಡುವೆಯೂ ಬಿಡುವು ಮಾಡಿಕೊಂಡು ಬಂದಿರುವುದಕ್ಕೆ ಅನಂತ ಧನ್ಯವಾದಗಳು. ಹಾಗೆಯೇ ರವಿಶಾಸ್ತ್ರಿ ಅವರಿಗೆ ನಾನು ಕೃತಜ್ಞರು. ತಮ್ಮ ಕೆಲಸ ಕಾರ್ಯದ ನಡುವೆ ನನ್ನ ಪ್ರೀತಿಯ ಕಡೆಗೆ ಹೋಗುಟ್ಟು ಆಶೀರ್ವದಿಸಲು ದೂರದಿಂದ ಬಂದ ಬೆಟ್ಟಂಬಾಡಿ ಫ್ಯಾಮಿಲಿ ಮತ್ತು ನಂದಳಿಕೆ ರಾಮರಾವ್ ಫ್ಯಾಮಿಲಿಗೆ ನನ್ನ ನಮಸ್ಕಾರಗಳು. ಮೈಸೂರು ಹಾಗೂ ಬೆಂಗಳೂರು ಬಂಧು ಬಾಂಧವರು, ಸ್ನೇಹಿತರು, ಹಾಗೆ ನನ್ನ ನಾದವಿದ್ಯಾಲಯದ ಸಖಿಯರು ಕಾರ್ಯಕ್ರಮದ ಎಲ್ಲ ಕೆಲಸಗಳಲ್ಲಿ ಕೈಜೋಡಿಸಿ ಕಾರ್ಯಕ್ರಮ ಯಶಸ್ವಿಯಾಗಲು ಅವರೇ ಕಾರಣಕರ್ತರು. ಇಲ್ಲಿ ಬಂದು ನನ್ನ ಜೀವನದ ಈ ಸ್ಮರಣೀಯ ಕ್ಷಣಕ್ಕೆ ಸಾಕ್ಷಿಯಾಗಿರುವ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮೆಲ್ಲರ ಆಶೀರ್ವಾದ ಸದಾ ಹೀಗೆ ನನ್ನ ಮೇಲೆ ಇರಲಿ. ಧನ್ಯವಾದ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.